ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ಪಾಂಡವರು ಬಂದು ತಂಗಿದ್ರು, ಅಂದ್ರೆ ಇಲ್ಲಿ ಸ್ಟೇ ಆಗಿದ್ರು ಅನ್ನುವಂಥದ್ದು ಇಲ್ಲಿನ ಸ್ಥಳ ಪುರಾಣ. ಫುಲ್ಲು ಆರ್ಚ್ ಟೈಪಲ್ಲಿ ಐತೆ ಈ ಬಂಡೆ, ಕಮಾನ್ ಟೈಪಲ್ಲಿ. ಏನಕ್ಕೆ ಈ ಬಂಡೆ ಹಿಂಗೈತೆ? ಕಂಚನಹಳ್ಳಿ ಹಿಂಗೆ ರೈಟ್, ಹಾಂ, ಕಬ್ಬಾಳ ಬೆಟ್ಟದ ಪಕ್ಕನೇ ಇರುವಂಥ ರಸ್ತೆಯಲ್ಲಿ ಹೋಗ್ತಾ ಇದ್ವಿ. ಇವತ್ತು ವಿಶೇಷವಾದ ಜಾಗವನ್ನು ನಾನು ನಿಮಗೆ ತೋರಿಸ್ತೀನಿ. ಇವರೆಲ್ಲ ಆಲ್ರೆಡಿ ಇಲ್ಲಿ ಬಂದು ವೇಟ್ ಮಾಡ್ತಿದ್ದಾರೆ ಟ್ರೆಕ್ಕಿಂಗ್ ಮಾಡ್ಲಿಕ್ಕೆ. ನಾವು ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದೀವಿ ಟ್ರೆಕ್ಕಿಂಗ್ನ, ನಾನು ಮತ್ತೆ ಮನೋಜ್ ಅಪ್ಪು. ಚಾರಣ ಮಾಡುವಂತ ಜಾಗ, ಆಲ್ಮೋಸ್ಟ್ ಎಲ್ಲರೂ ಓಡಾಡುವಂತ ಜಾಗ, ಬೆಟ್ಟ ಹತ್ತಿರುವಂತ ಜಾಗ ಇದು. ಈ ಕಲ್ಗಳನ್ನ ಹಾಕಿದ್ರೆ ಮೆಟ್ಟಗಳ ತರ. ಆದ್ರೆ ನಾವು ಒಂದು ಹೊಸ ದಾರಿ ನೋಡ್ತಿದ್ದೀವಿ, ಹೊಸ ದಾರಿಲಾಗಿ ತಪ್ಪಿಸ್ಕೊಂಡು ವಾಪಸ್ ಹಳೆ ದಾರಿ ಬಂದಿದ್ದೀವಿ. ನೋಡ್ರಪ್ಪ ಹೆಂಗದೆ ನೋಡ್ರು, ನೋಡಿ ಕಾಣ್ಲಿ ಬೆವರು ಬೇಕು, ಬೆವರು ಹರಿಯದೆ, ಬೆವರು ಹೆವಿ ಬೆವರು ಇವತ್ತು. ಬರಲಿ ಬೆಟ್ಟಯ್ಯೋ, ನಮ್ಮ ಹೆಬ್ಬೆಟ್ಟ ಗೋಲ್ ಮಾಡ್ದಂಗೆ ಮಾಡಿಬಿಟ್ಟಿದ್ರೆ ಇದೇನೋ ಕಾಣಿಸ್ತು ಇಲ್ಲಿ, ಕಟ್ಟಿ ಪೂಜೆ ಮಾಡೋರೆ. ಇದೇನು ಗೊತ್ತಾಯ್ತಿಲ್ಲ, ಬಸಪ್ಪನೋ ಇಲ್ಲ ಗಣೇಶನ ಮಗನ ಇಲ್ಲಿನೂ ಇರ್ಬೋದು. ನೋಡು ಇನ್ನು ಮೇಲ್ಕತ್ತದ್ಮೇಲೆ ನೋಡು ಏನಿದಲ್ಲಿ, ಏನೈತೆ. ಹಾಂ, ಇಲ್ಲಿ ನೋಡ್ರಪ್ಪ, ಒಂದು ವೀಕ್ಷಣಾ ಸ್ಥಳ ಮಧ್ಯ ಬೆಟ್ಟದಲ್ಲಿರುವಂಥದ್ದು. ಇಲ್ಲೊಂದು ಸಣ್ಣದಕ್ಕೆ ಕಲ್ಯಾಣಿ ಥರ, ಅಂದರೆ ನೀರನ್ನು ತುಂಬಾಕೊಳ್ಳಿಕ್ಕೆ ಮಾಡವ್ರೆ. ಇನ್ನೂ ಅಷ್ಟು ದೂರ ನಡಿಬೇಕು, ನಡಿಯೋಣ. ಮಧ್ಯೆ ಒಂದು ರೆಸ್ಟ್ ಮಾಡೋಕ್ಕೆ, ನೋಡಲಿಕ್ಕೆ ಪಾಯಿಂಟ್ ಚೆನ್ನಾಗಿದೆ, ವ್ಯೂ ಪಾಯಿಂಟು. ನೋಡಿ, ನಾವು ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟನ. ಅವ್ರು ಕಾಣಲ್ಲ ಬಿಡು, ಬೆಂಗಳೂರಿಂದ ಬಂದಿರೋ ಅವರು. 20 ಜನ ಇದ್ರೆ 30. ಎಲ್ಲಿದ್ದೀರಾ ನಂಗೆ, ನಾವು ಬೆಂಗಳೂರು ಬಾಯ್ಸ್ ಎಲ್ಲಿದ್ದೀರಾ? ನಾ ಇಲ್ಲಿ ಕಾಡಿನಲ್ಲಿ ಇದ್ದೇನೆ. ಅದೇ ಎಲ್ಲಿ ಅದು ಗೊತ್ತಿಲ್ಲ ನಮ್ಗಂತೂ. ಬನ್ನಿ ನೋಡೋಣ, ಯಾವಾಗ ಸಿಗ್ತಾರೆ ಅಂತಂದು ಗೊತ್ತಿಲ್ಲ. ಹೋಗಿ ಫೋಟೋ ಶೂಟ್ ಮಾಡ್ಬೋದು, ಚೆನ್ನಾಗಿದೆ. ಸ್ಲಿಪ್ಪರ್ ಬಿಟ್ಟೆಲ್ಲ ಹೆಂಗೈತೆ ವ್ಯೂ ಪಾಯಿಂಟ್. ಬಿಸಿಲು ಜಾಸ್ತಿ ಆಗೋದು ಗುರು, ಇಲ್ಲೂ ಹೊತ್ತು ಜಾಗ ಇದೆ ಬಿಡ, ಅಥವಾ ಸ್ಲಿಪ್ಪರ್ ಅಲ್ಲವೇ ನಡಿ. ಹಿಂದೆಗಡೆ ಏನು ಜಾಗ ಗುರು, ಆಕಾಶನೇ ಕೈಗೆ ಸಿಗೋ ಥರ ಕಾಣಿಸ್ತಾ ಇದೆ. ಆದರೆ ಬೆಳಗ್ಗೆ ಜಾವ ಬಂದಿರೋ ಮೋಡನೇ ಕೈ ಸಿಗುತ್ತೆ. ಏನು ಮಾಡುವ, ಬೆಳಗಿನ ಜಾವ ಬೇಗ ಎದ್ದು ಬರುವ ಅಂದ್ಕೊಂಡು, ಬಟ್ ಆಗಲಿಲ್ಲ. ಬೇಗ ಹೆಜ್ಜೆ ಬರೋದಲ್ಲ, ಕೆಲಸ ಮುಗಿಸಿಕೊಂಡು ಬಂದಿತ್ತು. ಇಲ್ಲ ಕಲ್ಲಿನ ಮೆಟ್ಟಿಲುಗಳನ್ನು ದೇವಸ್ಥಾನಕ್ಕಿಂತ ಮಾಡಿದ್ದಾರೆ ಇಲ್ಲಿನ ಸ್ಥಳೀಯರು. ತುಂಬ ಚೆನ್ನಾಗಿದೆ. ನೋಡಿ ಕಲ್ಲಿನ ಬಂಡೆಗಳು ಹೆಂಗೆ ಸೇರ್ಕೊಂಡಿದ್ದಾವೆ. ಪರಮಾತ್ಮ ಬಸವಪ್ಪ ಸ್ವಾಮಿ ದೇವಸ್ಥಾನ ಐತಿಲ್ಲಿ. ಇಲ್ಲಿ ಕಾಣಿಸ್ತಿದ್ದಿಲ್ಲ ಬಂಡೆ, ಇದೇ ಬಂಡೆ ಹಿಂಗೈತೆ ನೋಡಿ, ಕಮಾನ್ ಥರ ಐತೆ ಈ ಬಂಡೆ. ಈ ಬಂಡೆ ಹೆಂಗೆ ಹಿಂಗಾಯ್ತು ಅನ್ನೋದಕ್ಕೆ ಒಂದು ಪುರಾಣ ಐತೆ, ಪುರಾಣ ಹೇಳ್ತೀನಿ.
ಅಲ್ಲಿ ನುಗ್ಗೋಬೇಕಾ? ಸ್ನೇಹಿತರೆ, ಬೆಳಗ್ಗೆಯಿಂದ ನಾವು ಅಷ್ಟೊಂದು ಕಷ್ಟಪಟ್ಟು ಎತ್ಕೊಂಡ್ಬಂದ್ವಲ್ಲ, ಏನಕ್ಕೆ ಅಂತ ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ಯಾವ ಪ್ಲೇಸ್ ಅಂತ ನಿಮ್ಗೆ ಗೊತ್ತಾ? ನಿಮ್ಗೆ ಹೇಳ್ತಾ ಇರೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದು ಬಂದು ಭೀಮನಕಿಂಡಿ ಅಂತ. ಭೀಮನಕಿಂಡಿ ಏನಪ್ಪ ಹೆಸರು ಹಿಂಗದೆ ಅಂತ ಅಷ್ಟೊಂದು ಚಿಂತೆ ಮಾಡಿಕೊಂಡ್ಬಿಡಿ. ಇದ್ರ ಸ್ಥಳ ಪುರಾಣನ ನಾನು ನಿಮಗೆ ಹೇಳ್ತೀನಿ. ಮೊದಲು ಇಲ್ಲಿ ನೋಡಿ, ದೇವಸ್ಥಾನ ಅದಿಲ್ಲಿ. ಇಲ್ಲಿರೋ ದೇವಸ್ಥಾನ ಬಂದು ಬಸವಪ್ಪನ ದೇವಸ್ಥಾನ. ಒಳಗಡೆ ಒಂದು ನಂದಿ ಇದೆ, ನಂದಿ ದೇವರು ಐತೆ. ಸೊ ಇವತ್ತು ಓಪನ್ ಇಲ್ಲ, ಯಾಕಂದರೆ ಕ್ಲೋಸು. ಈ ದೇವಸ್ಥಾನ ಓಪನ್ ಇರೋದು ವಾರದಲ್ಲಿ 2 ದಿನ, ಒಂದು ಸೋಮವಾರ ಮತ್ತು ಶುಕ್ರವಾರ. 2 ದಿನ ಈ ದೇವಸ್ಥಾನ ಓಪನ್ ಇರ್ತದೆ. ಇನ್ನು ವಾರದಲ್ಲಿ ಇನ್ನು ಯಾವುದೇ ವಾರ ಕೂಡ ಈ ದೇವಸ್ಥಾನ ಓಪನ್ ಇರಲ್ಲ, 2 ದಿನ ಓಪನ್ ಇರೋದು. ಓಕೆ, ಅದನ್ನು ಬಿಡಿ. ಇನ್ನೊಂದು ತುಂಬ ಆಶ್ಚರ್ಯಕರವಾದಂಥ ಜಾಗ ತೋರಿಸ್ತೀನಿ, ಬನ್ನಿ 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 ಬನ್ನಿ. ಹಂಗೆ ನೋಡಿ, ಈ ಬಂಡೆ ನೋಡಿ, ಫುಲ್ಲು ಆರ್ಚ್ ಟೈಪಲ್ಲಿ ಐತೆ ಈ ಬಂಡೆ, ಕಮಾನ್ ಟೈಪಲ್ಲಿ. ಏನಕ್ಕೆ ಈ ಬಂಡೆ ಹಿಂಗೈತೆ? ಇದಕ್ಕೂ ಇಲ್ಲೊಂದು ಇತಿಹಾಸ ಇರ್ತದೆ, ಇಲ್ಲೊಂದು ಪುರಾಣ ಇದೆ. ಸೊ ಇಲ್ಲಿನ ಪುರಾಣ ಏನಪ್ಪ ಅಂತ ಅಂದರೆ, ದ್ವಾಪರ ಯುಗದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಕುರುಕ್ಷೇತ್ರ ಯುದ್ಧ ನಡೀತದೆ. ಕುರುಕ್ಷೇತ್ರ ಯುದ್ಧ ನಡೆಯೋಕ್ಕೂ ಮುಂಚೆ ಕೌರವರು ಮತ್ತು ಪಾಂಡವರ ನಡುವೆ ಪಗಡೆ ಆಟ ಏರ್ಪಡ್ತದೆ. ಆ ಪಗಡೆ ಆಟವನ್ನ ಕೌರವರು ಏನ್ ಮಾಡ್ತಾರೆ, ಮೋಸದಿಂದ ಗೆದ್ದು ಪಾಂಡವರನ್ನ ಕಾಡಿಗಟ್ತಾರೆ. ಅವಾಗ ಪಾಂಡವರು ವನವಾಸವನ್ನ ಮುಗಿಸಿ ಅದಾದ್ಮೇಲೆ ಅಜ್ಞಾತವಾಸ 1 ವರ್ಷ ಇರ್ತದೆ. ಕೊನೆಯ ವರ್ಷ ಅಜ್ಞಾತವಾಸ ಮಾಡಬೇಕಾಗುತ್ತೆ ಪಾಂಡವರು. ಆ ಒಂದು ಅಜ್ಞಾತವಾಸದ ಸಂದರ್ಭದಲ್ಲಿ ಈ ಒಂದು ಸ್ಥಳದಲ್ಲಿ ಪಾಂಡವರು ಬಂದು ತಂಗಿದ್ರು, ಅಂದ್ರೆ ಇಲ್ಲಿ ಸ್ಟೇ ಆಗಿದ್ರು ಅನ್ನುವಂಥದ್ದು ಇಲ್ಲಿನ ಸ್ಥಳ ಪುರಾಣ. ಸ್ಟೇ ಆಗಿದ್ದಂಥ ಸಂದರ್ಭದಲ್ಲಿ ಮಾತೆ ಕುಂತಿಯು ಇಲ್ಲಿ ಈ ಜಾಗದಲ್ಲಿ ಹಣ್ಣು ಹಂಪಲುಗಳನ್ನ ತರಲಿಕ್ಕೆ ಈ ಕಾಡಿನ ಒಳಗಡೆ ಹೋದಾಗ ಕುಂತಿಗೆ ಇಲ್ಲಿ ವಾಪಸ್ ಬರ್ಲಿಕ್ಕೆ ಜಾಗ ಸ್ಥಳ ಎಲ್ಲ ಗೊತ್ತಾಗದೇ ಇದ್ದಂತಹ ಸಂದರ್ಭದಲ್ಲಿ ಭೀಮ ಏನ್ ಮಾಡ್ತಾರೆ, ತನ್ನ ಗದೆಯಿಂದ ಈ ಒಂದು ಬಂಡೆಗೆ ಹೊಡೆದು, ಈ ಬಂಡೆಯನ್ನ ಹೊಡೆದು ಇಲ್ಲಿ ಕುಂತಿ ಮಾತೆನ ಕರ್ಕೊಂಡ್ ಬರ್ಲಿಕ್ಕೆ ಜಾಗ ಮಾಡ್ತಾರಂತೆ. ಸೊ ಆ ಒಂದು ಹೊಡೆದಿರುವಂತಹ ಬಂಡೆಯ ಈ ರೀತಿ ಕಮಾನ್ ಆಗಿ ಮಾರ್ಪಟ್ಟಿದೆ. ಇದು ಇಲ್ಲಿನ ಪುರಾಣ ಹೇಳುವಂಥದ್ದು ಕತೆ. ಸೊ ಬರೀ ಪುರಾಣ ಒಂದೇ ಇಲ್ಲಿ ಈ ರೀತಿ ನಡೆಯುತ್ತೆ ಅಂತ ಹೇಳಿದೆ. ಓಕೆ, ಹಿಂದೆ ಒಂದು ಈ ತರ ಒಂದು ನಡೆದಿತ್ತು. ಅದರಿಂದ ಇಲ್ಲಿಯ ಒಂದು ಈ ಜಾಗಕ್ಕೆ ಈ ಬಂಡೆಯನ್ನ ಹೊಡೆದು ಈ ಕಿಂಡಿ ಏನಿದೆ ಈ ಸೃಷ್ಟಿಯಾಗಿದೆ. ಸೊ ಇದನ್ನ ಭೀಮನ ಕಿಂಡಿ ಅಂತ ಅಲ್ಲಿಂದ ಹೆಸರು ಬಂತು. ಸೊ ಯಾವಾಗ ಭೀಮ ತನ್ನ ಗದೆಯಿಂದ ಈ ಒಂದು ದೊಡ್ಡ ಬಂಡೆಗೆ ಹೊಡೆದಾಗ ಈ ಬಂಡೆ ಒಂದು ಕಮಾನ್ ರೀತಿ ಆರ್ಚ್ ಟೈಪ್ ಅಲ್ಲಿ ಕ್ರಿಯೇಟ್ ಆಗಿ ಇಲ್ಲಿ ಕಿಂಡಿ ಏನು ಸೃಷ್ಟಿ ಆಯ್ತು. ಸೊ ಇದಕ್ಕೆ ಭೀಮನ ಕಿಂಡಿ ಅಂತ ಅವತ್ತಿಂದ ಹೆಸರು ಬಂದಿದೆ ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳ್ತದೆ. ಸೊ ನೆಕ್ಸ್ಟ್ ವೈಜ್ಞಾನಿಕವಾಗಿ ನೋಡೋದಾದ್ರೆ ವಿಜ್ಞಾನ ಏನ್ ಹೇಳುತ್ತಪ್ಪ ಅಂತ ಅಂದ್ರೆ, ನಾರ್ಮಲ್ ಆಗಿ ಸ್ವಾಭಾವಿಕವಾಗಿ ಪ್ರಾಕೃತಿಕವಾಗಿ ಈ ಒಂದು ಬಂಡೆ ಸೃಷ್ಟಿಯಾಗಿದೆ ಅನ್ನೋದು ವಿಜ್ಞಾನದ ಒಂದು ವಾದ. ಏನೇ ಇರಲಿ, ಇದೊಂದು ನಮ್ಮ ಪ್ರಕೃತಿಯಲ್ಲಿರುವಂಥ ಸುಂದರವಾದಂಥ ಸ್ಥಳ. ಆಕ್ಚುಲಿ ಇಲ್ಲಿರುವಂಥ ದೇವಸ್ಥಾನ ಬಂದು ನಂದೀಶ್ವರ ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ. ಒಳಗಡೆ ನಂದಿಯ ವಿಗ್ರಹ ಇದೆ, ಓಪನ್ ಇಲ್ಲ ಇವತ್ತು. ಯಾಕೆ ಅಂದರೆ ವಾರದಲ್ಲಿ 2 ದಿನ ಅಂತ ಓಪನ್ ಇರೋದು. ಒಂದು ಸೋಮವಾರ ಓಪನ್ ಇರುತ್ತೆ, ಇನ್ನೊಂದು ಶುಕ್ರವಾರ ಓಪನ್ ಇರುತ್ತೆ. ಕಾರಣ ಇಷ್ಟೇ, ಪ್ರತಿದಿನ ಓಪನ್ ಮಾಡಲಿಕ್ಕೆ ಇಲ್ಲಿ ಯಾರು ಭಕ್ತಾದಿಗಳು ಅಷ್ಟಾಗಿ ಬರಲ್ಲ. ಕಾರಣ ಬೆಟ್ಟವನ್ನ ಹತ್ತಿ ಈ ಕಾಡಿನಲ್ಲಿ ಕಿರಿದಾದ ಜಾಗಗಳಲ್ಲಿ ಬೆಟ್ಟವನ್ನ ಹತ್ತಿ ಬರಲಿಕ್ಕೆ ಅಷ್ಟೊಂದು ಸುಲಭವೇನಲ್ಲ, ತುಂಬ ಒಂದು ಸ್ವಲ್ಪ ಕಷ್ಟನೇ. ಅದಕ್ಕಾಗಿ ಸೋಮವಾರ ಒಂದಿನ, ಶುಕ್ರವಾರ ಒಂದಿನ ಬರ್ತಾರೆ ಭಕ್ತಾದಿಗಳು, ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿ ಸ್ಥಳೀಯರನ್ನ ಕೇಳಿದಾಗ ಗೊತ್ತಾಯ್ತು. ಸ್ಥಳ ಹೆಂಗೈತೆ ಅಂದ್ರೆ, ಜಾಗ ಹೆಂಗದೆ ಅಂತ ಅಂದ್ರೆ, ಬಂದು ಇಲ್ಲಿ ಕೂತ್ರೆ ಎಷ್ಟು ಪ್ರಶಾಂತವಾಗಿ ಇದೆ ಅಂತ ಅಂದ್ರೆ ಹಾಗೆ ಕೂತ್ಕೊಂಡು ತಪಸ್ ಮಾಡ್ಬೇಕು ಅನ್ಸುತ್ತೆ. ಅಷ್ಟು ಅದ್ಭುತವಾಗಿರುವಂತ ಜಾಗ ನೋಡಿ. ಬಂಡೆ ಎಲ್ಲ ಹೆಂಗೆ ಇದಾಗೈತೆ.
ತಿಂಡಿಗಳು ಇದೆಲ್ಲ ಸೃಷ್ಟಿಯಾಗಿರೋದೇ ಅವತ್ತಿನ ಕಾಲದಲ್ಲಿ. ನಾವು ಪುರಾಣಗಳನ್ನ ನಂಬ್ತೀವಿ, ವಿಜ್ಞಾನವನ್ನು ನಂಬ್ತೀವಿ. ಯಾವುದರಿಂದ ಆಗಿದೆ ಅದು ಅವರವರ ನಂಬಿಕೆಗೆ, ಅವರವರ ಆಲೋಚನೆ ಬಿಟ್ಟಿದ್ದು. ಆದರೆ ಈ ರೀತಿಯಾದಂಥ ಒಂದು ಜಾಗ ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಮನಗರದಲ್ಲಿ, ಕನಕಪುರ ತಾಲೂಕಿನಲ್ಲಿ ಇರುವಂತಹ ಒಂದು ಹಳ್ಳಿ ಕಂಚನಹಳ್ಳಿಲಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗಲಿ. ಯಾರ್ಯಾರು ಇಲ್ಲಿ ನೋಡಬೇಕು, ಈ ಜಾಗಕ್ಕೆ ಬರಬೇಕು ಅಂತ ಅನ್ಕೊಂತಿರೋ ಅಂಥವ್ರಿಗೆ ನಾನು ಇಲ್ಲಿ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಬರ್ಬೋದು. ಕೆಳಗಡೆ ತಾಳ್ಬೆಟ್ಟದಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿಂದ ಟ್ರೆಕ್ಕಿಂಗ್ ಮುಖಾಂತರ ನಡ್ಕೊಂಡು ಬಂದು ಹತ್ತಿ ಈ ಜಾಗಕ್ಕೆ ಬರ್ಬೋದು. ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹತ್ತು ಬಂದ ಮೇಲೆ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದು ಕಷ್ಟಪಟ್ಕೊಂಡು ಬಂದು ಹತ್ಕೊಂಡು ಬಂದಕ್ಕೂ ಸಮಾಧಾನ ಸಿಗುತ್ತೆ. ಅಷ್ಟು ಪ್ರಶಾಂತವಾಗಿದೆ ಜಾಗ. ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಹೇಳೋದಪ್ಪ ಅಂತ ಅಂದರೆ, ಮೊದಲಿಗೆ ನಾವು ಮನುಷ್ಯರು ತಲೆಯಲ್ಲಿ ಇಟ್ಕೋಬೇಕಾಗಿರೋದೊಂದೇ, ಪರಿಸರವನ್ನು ನಾವು ಉಳಿಸಿದ್ರೆ ಪರಿಸರ ನಮ್ಮನ್ನು ಉಳಿಸುತ್ತೆ. ಕಾಡನ್ನು ನಾವು ಉಳಿಸಿದ್ರೆ ಕಾಡು ನಮ್ಮನ್ನು ಉಳಿಸುತ್ತೆ. ಕಾಡು ಪ್ರಾಣಿಗಳನ್ನು ನಾವು ಉಳಿಸಿದ್ರೆ ಕಾಡು ಪ್ರಾಣಿಗಳಿಂದ ನಾವು ಜೀವಂತವಾಗಿರ್ತೀವಿ. ಆದ್ದರಿಂದ ಇಲ್ಲಿಗೆ ಯಾರೇ ಬಂದ್ರೂ ಪ್ಲಾಸ್ಟಿಕ್ಕನ್ನು ಬಳಸಬೇಡಿ. ಪ್ಲಾಸ್ಟಿಕ್ಕನ್ನು ತಗೊಂಬಂದರೂ ಕೂಡ, ನೀವು ಏನೇ ತಿಂಡಿ ತಿನಿಸುಗಳು ತಗೊಂಬಂದರೂ ಕೂಡ ಅದು ತಿಂದಾದ್ಮೇಲೆ, ಖಾಲಿ ಆದಮೇಲೆ ಪ್ಲಾಸ್ಟಿಕ್ ವಸ್ತುಗಳನ್ನ, ಪ್ಲಾಸ್ಟಿಕ್ ಕವರ್ಗಳನ್ನ ನಿಮ್ಮ ಬ್ಯಾಗ್ಗಳಲ್ಲೇ ಹಾಕೊಂಡೋಗಿ ಡಸ್ಟ್ಬಿನ್ಗೆ ಹಾಕೋದು ಕಲೀರಿ. ಇಲ್ಲಿ ದಾರಿಯಲ್ಲಿ ಬಿಸಾಕೋದು, ಸುಮ್ಮನೆ ಹಾಗೆ ಅಲ್ಲೆಲ್ಲಿ ಬಿಸಾಕೋದು, ಆ ರೀತಿ ಮಾಡಬೇಡಿ. ಪ್ಲಾಸ್ಟಿಕ್ ಮುಕ್ತ ಪರಿಸರ ನಮ್ಮದಾಗಿರಬೇಕು. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿದ್ರಿ ಭೀಮನ ಕಿಂಡಿ ಅಂತ ಇರುವಂತಹ ಒಂದು ಅದ್ಭುತವಾದಂಥ, ತುಂಬ ಸುಂದರವಾದಂತಹ ಸ್ಥಳ, ಪರಿಸರದಲ್ಲಿ ಇರುವಂಥ ಸ್ಥಳ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಇದೇ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿ ಆಗ್ತಾ ಇರ್ತೀನಿ. ನೋಡಿ ಎಂಜಾಯ್ ಮಾಡಿ. ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಕಳಿಸಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ. ಬಾಯ್. ನೋಡಿ